ತ್ರಿನಯನಿ ಜೊತೆ ಶಿವಾನಿ. ಮುಂದೆ ನಡೆಯೋದಲ್ಲದೆ ಹಿಂದೆ ನಡೆದಿರೋದು ನನಗೆ ಕಾಣಿಸ್ತಿದೆ. ಅವರ ಮರಣ ಶಾಸನ ಬರೆದು ಆದಿಶೇಷನ ನಾಗಲೋಕಕ್ಕೆ ಮರಳಿ ಕರ್ಕೊಂಡು ಬಂದೇ ಬರ್ತೀನಿ. ನಾಗಿನಿಯ ಹುಡುಕಾಟದಲ್ಲಿ ರೋಚಕ ತಿರುವು. ಶಿವಾನಿ ಭವಿಷ್ಯನ ಬದಲಾಯಿಸೋಕೆ ಬರ್ತಿದ್ದಾಳೆ ತ್ರಿನಯನಿ. ರೋಚಕ ಘಟ್ಟದಲ್ಲಿ ಸೇಡಿನ ಕಥೆ. ದುಷ್ಟಶಕ್ತಿಗಳ ಮೇಲೆ ತ್ರಿನಯನಿಯ ಮೂರನೇ ಕಣ್ಣು. ಹಗಲು ಹೊತ್ತಿನಲ್ಲೇ ಈ ಕೋಟೆ ಬೆಟ್ಟದ ಕಾಡು ಇಷ್ಟೊಂದು ಭೀಕರವಾಗಿದೆಯಲ್ಲ. ಇಲ್ಲಿ ಗುರುಗಳೆಲ್ಲಿರ್ತಾರೆ? ಅವ್ರನ್ನ ಎಲ್ಲಿ ಅಂತ ಹುಡುಕೋದಪ್ಪ? ಇಲ್ಲೇನೋ ಕುರುಹು ಸಿಗುತ್ತೆ ಅಂದ್ರು. ನಾನು ಯಾವ ದಿಕ್ಕಿಗೆ ಹೋಗ್ಲಿ? ಏನ್ ಮಾಡೋದು? ದಿಕ್ಕೆ ತೋತ್ತಾ ಇಲ್ವಲ್ಲ. ನಾಗಮಾತ, ಇದು ಓಹ್, ಇದಾ ಹಾಲು? ರಕ್ತ ಇದ್ದಾಗಿದೆಯಲ್ಲ. ಬಹುಶಃ ಹಾಲಲ್ಲಿ ಕುಂಕುಮ ಪುಷ್ಪ ಬೆರೆಸಿದ್ರು ಏನೋ, ಅದಕ್ಕೆ ಹೀಗಿದೆ. ಯಾರು ತಂದ್ಕೊಟ್ರು? ಅಭಯ್ ಇದ್ದಾನಲ್ಲ, ಆ ಹುಡುಗ. ಮಾತಾ ಹೇಳಿದ ಹಾಗೆ ಅದು ಕೇಸರಿ ಅಲ್ಲ, ಬೇರೆ ಯಾವುದೋ ಚೂರ್ಣ ಇದು ಹಾಕಿದೆ. ನಾಗಮಾತಾಗೆ ಏನೋ ತೊಂದರೆ ಕೊಡೋ ಪ್ರಯತ್ನ ನಡೀತಾ ಇರೋ ಹಾಗಿದೆ. ಹಾಗಾದ್ರೆ ಅಭಯ್ ಅವರು ಈ ಪ್ರಯತ್ನದ ಹಿಂದೆ ಇದ್ದಾರ? ಛೇ, ಅವರು ಹಾಗಿರೋಕೆ ಸಾಧ್ಯನೇ ಇಲ್ಲ. ಮತ್ತೆ ಹೇಗೆ ಇದು ಸಾಧ್ಯ ಆಯ್ತು? ನಾಗಮಾತ, ಎಲ್ಲದಕ್ಕೂ ಆದಷ್ಟು ಬೇಗ ಉತ್ತರ ಸಿಗುತ್ತೆ. ನೀವು ಹೇಳ್ದಾಗೆ ಅವರು ಶತ್ರುಗಳೋ ಇಲ್ವೋ ಅನ್ನೋದನ್ನ ನಾನು ತಿಳ್ಕೊತೀನಿ. ತಪ್ಪು ಜರುಗಿ ಹೋಗಿದೆ, ಸರಿ ಮಾಡಲು ಸಮಯವಿಲ್ಲ. ಅವರಿಗೆ ನಿನ್ನ ಮೇಲೆ ಪೂರ್ಣವಾಗಿ ಅನುಮಾನ ಬರುವುದಕ್ಕೆ ಮುಂಚೆ ನಾಗಮಾತೆಯನ್ನು ಅಪಹರಿಸಬೇಕು. ಅವಳ ಮೂಲಕ ಶಿವಾನಿ ಆದಿಶೇಷನನ್ನ ಕಟ್ಟಿ ಹಾಕಬೇಕು. ಅದು ಬಿಟ್ಟರೆ ನಮ್ಮ ಮುಂದೆ ಬೇರೆ ದಾರಿಯೇ ಇಲ್ಲ. ಆದ್ರೆ ಅದು ಹೇಗೆ ಸಾಧ್ಯ ಗುರುಗಳೇ? ತಾಳ್ಮೆ ಇರಲಿ. ತಾಯಿ ಜ್ವಾಲಮಾಲಿನಿ ಯಾವುದಾದರೂ ಒಂದು ದಾರಿ ತೋರುತ್ತಾಳೆ. ಓಂ ಜ್ವಾಲಮಾಲಿನ್ಯೇ ನಮಃ, ರುಂಡಮಾಲಿನ್ಯೇ ನಮಃ. ಈ ಸಮಸ್ಯೆಯಿಂದ ಹೊರಬರುವಂತೆ ಏನಾದರೂ ದಾರಿ ತೋರು. ನಾಗಗಳಿಗೆ ಅನುಮಾನ ಬಂದಿದ್ದರೆ ಆ ಅನುಮಾನವೆಲ್ಲ ಮರೆತು ಹೋಗುವಂತೆ ಮಾಡು. ವಿಮುಖ ವಂದಿನಿ ರತ್ನ ಭಸ್ಮವನ್ನು ಕರುಣಿಸುತ್ತಾಯೇ, ಕರುಣಿಸು. ಇದು ರತ್ನ ಭಸ್ಮ. ಇದನ್ನು ನಾಗಮಾತೆಯ ಮೇಲೆ ಎರಚು. ಇದು ಸ್ಪರ್ಶವಾದ ತಕ್ಷಣ ನಾಗಮಾತೆ ಮೂರ್ಛೆ ಹೋಗುತ್ತಾಳೆ. ಸಾವಿನ ಹಾಗೆ ತೋರುತ್ತದೆ. ಆಗ ಅವಳನ್ನು ಅಪಹರಿಸಿ ಕರೆದುಕೊಂಡು ಬಾ. ಅವಳಿಗೆ ಪ್ರಜ್ಞೆ ತಪ್ಪಿದ ತಕ್ಷಣ ನನಗೆ ಸುದ್ದಿ ಮುಟ್ಟಿಸು. ಅವಳನ್ನು ಅಪಹರಣ ಮಾಡುವ ಜವಾಬ್ದಾರಿ ನನಗಿರಲಿ. ಹೊರಡು. ಆಗ್ಲಿ ಗುರುಗಳೇ. ಗುರುಗಳೇ, ನನಗೆ ದಾರಿ ತೋರಿಸಿ. ಕೋಟೆ ಬೆಟ್ಟದ ತಪ್ಪಲಿನ ಅರಣ್ಯಕ್ಕೆ ಬಂದೊಡನೆ ಚೀಲದಲ್ಲಿರುವ ಪುಸ್ತಕ ತೆಗೆದು ನೋಡು.
46ನೇ ಪುಟದಲ್ಲಿರುವ ಉದ್ಭವ ಮಹಾಮಂತ್ರ ಪಠನೆ ಮಾಡು. ದಿಗ್ಭ್ರಾಂತಿ ಬೇಡ, ಮಂತ್ರ ಹೇಳು. ಮಂತ್ರ ಮುಗಿಯುವ ಹೊತ್ತಿಗೆ ನಿನ್ನೆದುರು ನಡೆಯೋ ಪವಾಡ ನಿನಗೆ ದಾರಿ ತಿಳಿಸುತ್ತೆ. ಓಂ ತ್ರಯಂಬಕ ವಿರಚಿತ ಮಹಾ ಉದ್ಭವ ಮಹಾಮಂತ್ರಾಯ ಸಕಲ ಕ್ಷುದ್ರ ಶಕ್ತಿ ಪ್ರೀತ್ಯರ್ಥಂ ಜಪೇ ವಿನಿಯೋಗ ಉದ್ಭವಾಯ ಮಹಾಮಾತಂಗ ಉದ್ಭವಾಯ. ಉದ್ಭವಾಯ ಮಹಾಮಾತಂಗ ಉದ್ಭವಾಯ ಉದ್ಭವಾಯ. ಯಾರು ನೀನು? ಏನಯ್ಯ, ಎದ್ದು ಬಾ ಎಂದು ಕರೆದು ಬಂದ ತಕ್ಷಣ ನೀನು ಯಾರು ಅಂತ ಕೇಳ್ತಾ ಇದೀಯಲ್ಲ? ಅಯ್ಯೋ, ನಾನು ಕರೆದೆ. ಮತ್ತೆ ನಾನ್ ಕರೆದ್ನ? ಉದ್ಭವಾಯ ಮಹಾಮಾತಾಂಗ ಉದ್ಭವಾಯ ಅಂದಿದ್ದೆ ಅಲ್ವಾ? ಅದಕ್ಕೇನೆ ಬಂದಿದ್ದೀನಿ. ನಾನು ಮಾತಾಂಗ ತ್ರಯಂಬಕ ಗುರುಗಳ ಆಜ್ಞಾಪಾಲಕ, ಅವರ ಸೇವಕ. ನೀನು ಮಾತಂಗನ? ಹೌದು. ನೀನು ಬರ್ತೀಯ ಅಂತ 25 ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಅಂತೂ ನೀನು ಬಂದಾಯ್ತು, ನನ್ನ ಹೊರಗೆ ತಂದಾಯ್ತು. ಇನ್ನು ನೀನು ಹೇಳಿದ್ದು ಮಾಡೋದು ನನ್ನ ಕೆಲಸ. ಹೇಳು, ಏನ್ ಮಾಡ್ಲಿ ನಾನು ನಮ್ ಗುರುಗಳನ್ನ ನೋಡಬೇಕು. ಎಲ್ಲಿದ್ದಾರೆ ಅವರು? ಕೂರ್ಮಗಿರಿ ಪರ್ವತದ ತಪ್ಪಲಲ್ಲಿರೋ ಪಾತಾಳ ಭೈರವಿ ಗುಹೆಯಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ನೋಡ್ಬೇಕು. ಈ ಬೆಳಕನ್ನ ಹಿಂಬಾಲಿಸ್ತಾ ನಡಿ. ನಿನ್ನ ಜೊತೆ ಧ್ವನಿಯಾಗಿ ನಾನಿರ್ತೀನಿ. ಸರಿ. ಅಭಯ್ ಅವರೇ, ನಿಮ್ ಕೈಗೆ ಹಾಲು ಕೊಟ್ಟಿದ್ಯಾರು? ನೀವೇ ಹಾಲು ತಗೊಂಡು ಹೋಗಿ ಕೊಟ್ರಾ ಅಥವಾ ನಿಮ್ ಕೈಗೆ ಯಾರು ತಂದು ಕೊಟ್ರಾ? ಹಾಲ? ಏನ್ ಮಾತಾಡ್ತಿದ್ದೀರಾ? ರೂಮಲ್ಲಿದ್ದಾರಲ್ಲ, ಅವ್ರಿಗೆ ಹಾಲು ತಂದು ಕೊಟ್ಟಿದ್ದು ನೀವೇನಾ? ಹಾ, ನಾನೇ ಕೊಟ್ಟಿದ್ದು. ಆದ್ರೆ ಅವ್ರು ಕುಡಿಲಿಲ್ಲ. ಅದನ್ನ ನೀವೇ ಅಡುಗೆ ಮನೆಯಿಂದ ತಂದು ಕೊಟ್ರಾ ಅಥವಾ ನಿಮ್ಗೆ ಯಾರಾದ್ರೂ ತಂದು ಕೊಟ್ಟಿದ್ದ? ಏನ್ರಿ, ಪೊಲೀಸ್ ಹತ್ರನೇ ಪೊಲೀಸವ್ರ ತರ ಮಾತಾಡ್ತಿದ್ದೀರಾ? ಯಾಕೆ ಇಷ್ಟೊಂದು ಎಂಕ್ವೈರಿ? ಯಾರು ತಂದು ಕೊಟ್ರು ಅಂತ ಹೇಳಿ. ಅದು ಅವರು ಊಟ ಮಾಡ್ತಾ ಇಲ್ವಲ್ಲ, ಅದಕ್ಕೆ ಮನೇಲಿ ಅವ್ರ ಮೇಲೆ ಯಾರಿಗೆ ಕಾಳಜಿ ಇದೆ ಅಂತ ಕೇಳ್ತಾ ಇದ್ದೀನಿ. ಅದು ಧನಂಜಯ ಅವ್ರು ಕೊಡಕ್ಕೆ ಹೋಗ್ತಿದ್ರು, ಆಗ ನಾನು ಅಲ್ಲೇ ಇದ್ದೆ. ಅದಕ್ಕೆ ನಾನೇ ಇಸ್ಕೊಂಡೋಗಿ ಕೊಟ್ಟೆ. ನಾನು ಭೂಲೋಕಕ್ಕೆ ಬಂದು ಏನೇ ಮಾತಾಡ್ತಿರು ಅದು ಸತ್ಯದ ಹಾಗಿರಬೇಕೇ ಹೊರತು ಸತ್ಯವಾಗಿರಬಾರದು. ನೀವಂದ್ಕೊಂಡ್ ಹಾಗೆ ಇವನು ಧನಂಜಯ ಅಲ್ಲ, ನಿಮ್ಮ ದೊಡ್ಡ ಮಗ ದಿಗ್ವಿಜಯ. ಹೆತ್ತ ಮಗಳ ಕತ್ತರಿಸಿ ಸಾಯಿಸಿದವನು ತನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರ ಮಕ್ಕಳನ್ನ ಸಾಯಿಸ್ತಾ ಇರ್ತಾನ. ಶಿವಾನಿ ಅವರೇ, ಏನ್ ಆರಾಮಾಗಿದ್ದೀರಾ? ಹೋಗಲ್ವಾ? ಎಲ್ಲಿಗೆ? ಪೂಜೆ ಮಾಡೋದಕ್ಕೆ, ದೇವಸ್ಥಾನಕ್ಕೆ. ಪೂಜೆ ಮಾಡ್ತಾ ಇರೋಳು ನಾನು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿರೋಳು ನಾನು. ನೀವ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ರೀ, ಸ್ವಲ್ಪ ಪಂಕ್ಚುಯಾಲಿಟಿ ಮೇಂಟೈನ್ ಮಾಡ್ಲಿ ಅಂತ. ಏನ್ ಅದಕ್ಕೆ ರೇಗ್ತಿರಲ್ಲ? ಇಲ್ಲೇನೋ ನಡೀತಾ ಇದೆ. ಧನಂಜಯ್ ಒಳ್ಳೆಯವನಲ್ಲ ಅಂತ ಅನ್ನಿಸ್ತಾ ಇದೆ. ನಾಲ್ಕ ಮಾತಾಗೆ ತೊಂದರೆ ಕೊಡೋ ಪ್ರಯತ್ನ ಅವನ ಕಡೆಯಿಂದ ಆಗಿದೆ. ಅದನ್ನ ಇವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಶಿವಾನಿ ಅವರೇ, ಏನು ಇಷ್ಟೊಂದು ಅರ್ಜೆಂಟಾಗಿ ಹೋಗ್ತಿದ್ದೀರಾ? ಓ, ಪೂಜೆಗೆ ಲೇಟ್ ಆಯ್ತಾ? ದೇವ್ರು ಅಲ್ಲೇ ಹೇಳ್ತಾನೆ ಬಿಡ್ರಿ, ಆರಾಮಾಗಿ ಹೋಗಿ. ಶಿವಾನಿ ಅವರೇ, ನಿಮ್ಮ ಫೋನ್ ರಿಂಗ್ ಆಗ್ತಿದೆ.
ಹಲೋ, ಹಾಂ ಹೇಳಿ. ಹೌದಾ, ನಾನು ಹೇಳಿದ ಜತ್ಕ ಸಿಕ್ತಾ? ಹೊಂದುತ್ತೆ ಅಂತೀರಾ? ಸರಿ, ಹಾಗಾದರೆ ನೀವು ಆದರೆ ಬನ್ನಿ, ನಾನು ಬರ್ತಾ ಇದ್ದೀನಿ. ಸರಿ. ಏನ್ ಮೇಡಮ್, ಎಲ್ಲ ಹೋಗ್ತಾ ಇದ್ದೀರಾ? ನಿಮಗೆ ಯಾಕೆ ಅದೆಲ್ಲ? ಯಾವಾಗ ನೋಡಿದ್ರು ಒಳ್ಳೆ ನಕ್ಷತ್ರಕ್ಕಂತರ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಿರಲ್ಲ. ಅಲ್ಲ ಶಿವಾನಿ ಅವರೇ, ಈ ಮನೆಯಿಂದ ಯಾರೇ ಆಚೆ ಹೋಗ್ಬೇಕಾದ್ರೂ ನನಗೆ ಹೇಳಿ ಹೋಗ್ಬೇಕು ಅನ್ನೋದೇ ಒಂದು ರೂಲ್ಸ್ ಇದೆ, ನೆನಪಿದೆಯಾ? ಸರಿ, ನಾನು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಮಯೂರಿಗೆ ಒಬ್ಬ ಗಂಡು ಸಿಕ್ಕಿದ್ದಾನೆ, ಜಾತಕ ಕೂಡ ಹೊಂದುತ್ತಂತೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಒಂದೊಂದು ಹೆಜ್ಜೆನೂ ಗುರುಗಳಿಗೆ ಹತ್ರ ಆಗ್ತಾ ಇದ್ದಾಗೆ ನನ್ನ ಗುರಿಗೂ ಹತ್ರ ಆಗ್ತಾ ಇದ್ದೀನಿ ಅನಿಸ್ತಾ ಇದೆ. ಗುರುಗಳನ್ನ ನೋಡಿ ನೋಡಿ ನಾಗಮಣಿ ನಂದಾಗ್ಬಿಟ್ರೆ ಅದೊಂದು ನನ್ನ ಜೊತೆಲಿದ್ರೆ ಇಡೀ ಜಗತ್ತೇ ನಂದಾಗತ್ತೆ. ಮಯೂರಿ, ಮಗಳೇ ಬಾಮ್ಮ ಇಲ್ಲಿ. ಏನಪ್ಪ? ದೇವ್ರು ನಮ್ಮನ್ನು ಕೈ ಬಿಡಲ್ಲಮ್ಮ. ದೇವ್ರು ಒಂದ್ ಕಡೆ ಸಮಸ್ಯೆ ಇಟ್ಟಿದ್ರು ಮತ್ತೊಂದ್ ಕಡೆ ಅದಕ್ಕೆ ಪರಿಹಾರ ಇಟ್ಟೇ ಇಟ್ಟಿರ್ತಾನೆ. ಆದರೆ ಸಮಸ್ಯೆಯಲ್ಲಿ ಸುಡುಕಿದ್ ನಮಗೆ ಪರಿಹಾರ ಏನು ಅಂತ ಗೊತ್ತಿಲ್ಲದೆ ದಿಗ್ಭ್ರಮೆಗೆ ಒಳಗಾಗ್ತಿದ್ದೀವಿ. ನಂಬಿದ ದೇವ್ರು ಎಂದೂ ಕೈ ಬಿಡಲ್ಲಮ್ಮ. ದೇವರು ಪ್ರತ್ಯಕ್ಷವಾಗಿ ಸಹಾಯ ಮಾಡದೆ ಹೋದ್ರು ಪರೋಕ್ಷವಾಗಾದರೂ ಸಹಾಯ ಮಾಡ್ತಾನಮ್ಮ. ಈಗ ನಿನ್ನ ಬದುಕಲ್ಲಿ ಆಗ್ತಿರೋದು ಅದೇನೆ. ಗೊತ್ತಾಗ್ತಾ ಇಲ್ವಾ? ಸಿಕ್ಬಿಡ್ತಮ್ಮ, ನಿನ್ನ ಜಾತಕಕ್ಕೆ ಹೊಂದೋ ವರನ್ ಜಾತಕ ಸಿಕ್ಬಿಡ್ತು. ನಿನ್ನ ಮದುವೆ ಆಗೋ ಗಂಡು ಈ ಜಗತ್ತಿನಲ್ಲೇ ಇಲ್ಲ. ನಿನ್ನ ಮದುವೆ ಮಾಡೋಕ್ಕಾಗದೆ ಸಂಕಟದಲ್ಲೇ ಈ ಜೀವ ಕಳೆದೋಗುತ್ತೇನೋ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ನಾನು ನಂಬಿದ ದೈವ ನೆಮ್ಮದಿಯಿಂದ ನನ್ನ ಪ್ರಾಣ ಹೋಗೋ ಹಾಗೆ ಮಾಡಿದಮ್ಮ. ಮಯೂರಿ, ಈಗ ಬಂದಿರೋ ಜಾತಕ ನಿನ್ನ ಜಾತಕಕ್ಕೆ 100ಕ್ಕೆ 100 ಸರಿಯಾಗುತ್ತಂತೆ. ಅದಕ್ಕೆ ಇವತ್ತೇ ನೀನು ನೋಡ್ಲಿಕ್ಕೆ ಬರ್ತೀಯಾರಂತೆ. ಏನಪ್ಪ ಇದಕ್ಕಿದ್ದಾಗೆ ಹೀಗೆ ಹೇಳ್ತಾ ಇದ್ದೀರಾ? ಏನಮ್ಮ ಇದಕ್ಕಿದ್ದಾಗೆ ಅಂತ ಹೇಳ್ತಾ ಇದೀಯಾ? ಶುಭ ಕಾರ್ಯಕ್ಕೆ ಯಾವತ್ತೂ ತಡೆ ಆಗ್ಬಾರ್ದಮ್ಮ. ಅದಕ್ಕೆ ಹೇಳೋದು ಶುಭಸ್ಯ ಶೀಘ್ರಂ ಅಂತ. ಆತಂಕ ಏನು ಬೇಡಮ್ಮ. ಜಾತಕ ಹೊಂದಾಣಿಕೆ ಆದ್ಮೇಲೆ ಇನ್ನೇನು ಚಿಂತೆ? ನೋಡಮ್ಮ, ನಿನ್ನ ಜೀವನದಲ್ಲಿ ನಡೆದ ಘಟನೆಗಳಿಗೆಲ್ಲ ಒಂದೇ ಒಂದು ಕಾರಣ, ಅದು ನಿನ್ನ ಮದುವೆ ಆಗದಿದ್ದು. ಇವಾಗ ಶುಭ ಸಮಯ ಬಂದಿದೆ, ಒಳ್ಳೆ ಗಂಡು ಬಂದಿದ್ದಾನೆ. ನಡಿಯಮ್ಮ, ಆದಷ್ಟು ಬೇಗ ರೆಡಿಯಾಗು. ಅವ್ರು ಬಂದ್ಬಿಡ್ತಾರಮ್ಮ. ನಡಿಯಮ್ಮ. ಅಲಾಪಲ ಪಾಪಿ, ತಲೆ ಮೇಲೆ ಸಿಡಿಲ್ ಬಡಿದ್ರೆ ಅಂಗೈಲಿ ಹಿಡಿದ ಹಣ ಕಾಪಾಡಿತೆ. ಹೆಣವಾಗೋವರೆಗೂ ಹಣಕ್ಕಾಗಿ ಸಾಯೋ ಗುಣ. ಕನಸಿನ ಹಿಂದೆ ನಡೆಯೋನ್ಗೆ ಪ್ರಪಂಚನೇ ಭಾರ ಅಲ್ವಾ ನಂದೀಶ? ಮೋಹದ ದಾಹಕ್ಕಿಲ್ಲ ಭಯ, ಗೆದ್ರೆ ಬದುಕು, ಸತ್ರೆ ಸೋಲು. ಒಟ್ಟಾರಿಯಾಗಿ ನೀನು ತ್ರಯಂಬಕನ ಆಯುಧಾನ ಅಥವಾ ತ್ರಯಂಬಕ ನಿನ್ನ ಆಯುಧಾನ ಅಥವಾ ಒಬ್ಬರಿಗೊಬ್ರು ಆಯುಧವಾ? ಅಲ್ಲ, ಈಗ ಮಾತಾಡ್ತಾ ಇದ್ರೆ ನಾನು ಮಾತಾಡದೆ ಇದ್ರೆ ನಾನು ಅಂತರ್ಧಾನ ಆಗ್ತೀನಿ. ಆಮೇಲೆ ನೀನು ದಿಕ್ಕು ತಪ್ಪಿದ ಕುರಿಮರಿ, ಮತ್ತೆ ಬಂದೆಡೆಗೂ ಹೋಗೋಕಾಗದೆ ಹೊರಟ ಕಡೆಗೂ ತಲುಪೋಕಾಗದೆ ಒದ್ದಾಡುವ ಕುರಿಮರಿ, ಬರೀ ಕುರಿಮರಿ. ಅಲ್ಲ, ಗುರುಗಳಲ್ಲಿದ್ದಾರೆ, ಕೂರ್ಮಗಿರಿಯಲ್ಲಿದೆ. ನೀನ್ ಕಣ್ಣು ಬಿಟ್ಟು ನೋಡು, ಕಣ್ಣೆದುರಿಗೆ ಕಾಣೋ ಆಮೆಯ ಆಕಾರದ ಧವಳ ಪರ್ವತವೇ ಕೂರ್ಮಗಿರಿ.
ಅಂದ್ರೆ ಗುರುಗಳು ಇದೇ ಬೆಟ್ಟದಲ್ಲಿದ್ದಾರಾ? ಎಲ್ಲಿದ್ದಾರೆ? ಗುರುಗಳು ಇರುವ ಕಡೆ ಬಂದು ಗುರುಗಳು ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡಯ್ಯ? ಏನು ಗುರುಗಳು ಇಲ್ಲೇ ಇದ್ದಾರಾ? ಎಲ್ಲಿದ್ದಾರೆ? ಎಲ್ಲಿದ್ದಾರೆ ಗುರುಗಳು? ಎಲ್ಲಿ? ಯಾರು ಕಾಣಿಸ್ತಾನೆ ಇಲ್ಲ. ಎಲ್ಲರ ಕಣ್ಣಿಗೆ ಕಾಣಿಸೋಕೆ ಸಮಾಧಿ ಸ್ಥಿತಿಯಲ್ಲಿ ಧ್ಯಾನಸ್ಥರಾಗಿರುವ ತ್ರ್ಯಂಬಕ ಗುರುಗಳು ಸಾಧಾರಣ ವ್ಯಕ್ತಿಯಲ್ಲ ನಂದೀಶ, ಮಹಾಶಕ್ತಿ. ಹೀಗೆ ನಡೆದುಕೊಂಡು ಮುಂದೆ ಬೆಟ್ಟದ ತಪ್ಪಲಿಗೆ ಹೋಗು, ಗುರುಗಳೇ ಅಂತ ಕೂಗು, ಅವರು ಬರ್ತಾರೆ. ಹಾ ಸರಿ ಸರಿ, ನನ್ನ ಕೆಲಸ ಮುಗಿಯಿತು. ನನ್ ಮನ್ಸು ಬೇಡ ಅಂದ್ರೂ ಅವ್ರಿಗೆ ಸ್ವಂತ ಆಗಿದೆ. ನಾನಿವಾಗ ಏನ್ ಮಾಡ್ಲಿ? ನನ್ನ ಬೇರೆಯವ್ರು ನೋಡಕ್ ಬರ್ತಾ ಇದಾರೆ. ಅವ್ರು ನನ್ನ ಒಪ್ಕೊಂಡ್ರೆ ಅವ್ರ ಜೊತೆ ನನ್ ಮದ್ವೆ ಆಗುತ್ತೆ. ಅವಾಗ ನನ್ ಮನ್ಸು ಯಾಕೋ ಮನ್ಸಿಗೆ ತುಂಬಾ ಕಳವಳ ಆಗ್ತಿದೆ. ನಾನು ಎಷ್ಟೇ ಸಮಾಧಾನ ಮಾಡಿದ್ರು ಸಮಾಧಾನನೇ ಆಗ್ತಾ ಇಲ್ಲ. ನಾನಿವಾಗ ಏನ್ ಮಾಡ್ಲಿ? ಈ ಸಂಕಟನ ನಾನು ಯಾರ ಹತ್ರನಾದ್ರೂ ಹಂಚ್ಕೊಬೇಕಲ್ಲ. ಯಾರ ಹತ್ರ ಹಂಚ್ಕೊಳ್ಳೋದು? ಯಾರ ಹತ್ರ ಮಾತಾಡೋದು ನಾನು? ಅವ್ರ ಹತ್ರ ಮಾತಾಡ್ಬೇಕಾ? ಬೇರೆ ದಾರಿ ಇಲ್ಲ. ಹಾ ಮಯೂರಿ, ಮಯೂರಿ ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಅದು ನನ್ನ ನೋಡಕ್ಕೆ ಇವತ್ತು ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಯಾರದು? ಎಲ್ಲಿಂದ ಬರ್ತಾ ಇರೋದು? ಅದೆಲ್ಲ ಗೊತ್ತಿಲ್ಲ. ಅವ್ರು ಬರ್ತಾ ಇದ್ದಾರೆ ಇವತ್ತು. ಆಯ್ತು, ಬಂದವ್ರು ಹೋಗ್ತಾರೆ, ಭಯ ಯಾಕೆ? ಭಯ ಪಡ್ಲೇಬೇಕು. ಬರ್ತಿರೋ ಗಂಡಿನ ಜಾತಕ ನನ್ ಜಾತಕ ಹೊಂದಾಣಿಕೆ ಆಗುತ್ತೆ ಅಂತ ಅಪ್ಪ ಹೇಳ್ತಾ ಇದ್ರು. ಮಯೂರಿ, ಇಂಥ ಸಮಯ ಬಂದ್ರೆ ಏನ್ ಮಾಡ್ಬೇಕು ಅಂತ ನಾನು ಹೇಳಿದ್ದೆ ತಾನೆ. ನಮ್ ಜಗತ್ತು ಈ ಜಗತ್ಗಿಂತ ವಿಶಾಲವಾಗಿದೆ. ಬಂದ್ಬಿಡು ನನ್ನ ಜೊತೆ. ಇಲ್ಲ, ಸಾಧ್ಯ ಇಲ್ಲ. ನಮ್ಮಪ್ಪನ ಆಸೆ ಪ್ರಕಾರ ನನ್ ಮದ್ವೆ ಆಗ್ಲೇಬೇಕು. ಮಯೂರಿ, ಈಗಲೂ ಕಾಲ ಮಿಂಚಿಲ್ಲ. ಒಂದೇ ಒಂದು ಕ್ಷಣ ಯೋಚನೆ ಮಾಡು. ನಿಮ್ ಮನೆಯಿಂದ 50 ಹೆಜ್ಜೆ ಆಚೆ ಇಟ್ಕೊಂಡ್ಬಂದ್ರೆ ಮಿಕ್ಕಿದ್ ನಾನು ನೋಡ್ಕೊಂತೀನಿ. ನನ್ನ ನಂಬು ಮಯೂರಿ. ಮನ್ಸಿಂದ 1000 ಹೆಜ್ಜೆ ಇಡ್ತೀನಿ, ಆದ್ರೆ ಮನೆಯಿಂದ 1 ಹೆಜ್ಜೆನೂ ಇಡಲ್ಲ. ಆಗೋದಿಲ್ಲ ಅಂದ್ಮೇಲೆ ಈ ಕಣ್ಣೀರ್ ಯಾಕೆ? ನೀನ್ ನನಗ್ ಸಿಕ್ತಿಲ್ಲ ಅಂತನಾ, ಅಥವಾ ನೀನು ಬೇರೆಯವ್ರಿಗೆ ಸಿಗ್ತಾ ಇದೆಯಾ ಅಂತನಾ? ಇದಕ್ಕೆ ನನಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ನನ್ನ ಕ್ಷಮಿಸ್ಬಿಡು. ಮಯೂರಿ, ಮಯೂರಿ, ಏನ್ ಶೇಷ, ಅವಳು ಅಳ್ತಾ ಇದ್ರೆ ನೀನ್ ಇಲ್ಲಿ ದುಃಖ ಪಡ್ತಾ ಇದ್ಯಾ? ಮನ್ಸಿಂದ ಬಂದ ಮಾತು ನನ್ನ ಮನ್ಸಿಗೆ ತಾಕ್ತು ಮಯೂರಿ. ನಾನ್ ಮಯೂರಿ ಅಲ್ಲ, ಮೋಹಿನಿ. ಅಲ್ಲ, ಅದೇನೋ ಮಾತಲ್ಲಿ ಮನ್ಸಲ್ಲಿರೋದೇ ತಾನೆ ಮಾತಲ್ಲಿ ಬರಕ್ ಸಾಧ್ಯ. ಮೋಹಿನಿ, ಈಗಾಗ್ಲೇ ತುಂಬಾ ನೋವಲ್ಲಿದ್ದೀನಿ, ಇನ್ನಷ್ಟು ಚುಚ್ಚುಬೇಡ. ಮನೆ ಹುಡ್ಕೋದು ಕಷ್ಟ ಆಯ್ತಾ? ಇಲ್ಲ ಇಲ್ಲ, ವಾಸುದೇವ್ ಆಚಾರ್ ಮನೆ ಅಂದ ತಕ್ಷಣ ತೋರಿಸ್ಕೊಟ್ರು. ರಾಯ್ರೆ, ನಮ್ಮ ಮಗನ್ಗೆ ಎಲ್ಲಾ ಕಡೆ ಹೆಣ್ಣು ಹುಡುಕಿದ್ವಿ. ಈ ವರ್ಷ ಮದ್ವೆ ಆಗೋದಿಲ್ಲ ಅಂತ ಅನ್ಕೊಂಡ್ವಿ. ಯಾವ ಜನ್ಮದ ಪುಣ್ಯನೋ ಏನೋ ನಿಮ್ ಮಗಳ ಜಾತಕ ಹೊಂದ್ತಾ ಇದೆ. ಆ ಪುಣ್ಯ ಎಲ್ಲ ಶಿವಾನಿ ಅವ್ರದ್ದೇ. ಇವ್ರು ಗಂಡು ಹುಡ್ಕೋಕೆ ಶುರು ಮಾಡಿದ್ಮೇಲೆ ಇದೆಲ್ಲ ಆಗ್ತಾ ಇರೋದು. ರಾಯ್ರೆ, ಇದೇ ನನ್ನ ಮಗನ ಜಾತಕ. ಅದ್ಭುತವಾದ ಜಾತಕ, ಅದ್ಭುತವಾದ ಜಾತಕ.
32ಕ್ಕೆ 32 ಗುಣವೂ ಕೂಡಿ ಬರುತ್ತೆ. ಅಬ್ಬಬ್ಬಬ್ಬ, ಅದ್ಭುತ ಜಾತಕ. ಹಾಗಿದ್ರೆ ತಡ ಮಾಡೋದಕ್ಕೆ ಹುಡುಗಿನ ನೋಡಿ ಮಾತುಕತೆ ಮುಗಿಸೋಣ. ಏನಪ್ಪ, ಹುಡುಗಿನ ಕರ್ಸೋಣವಾ? ನೀವು ಹೇಳ್ದಾಗಪ್ಪ. ನೋಡಿ, ಇವನಿಗೆ ನೋಡೋ ಆಸೆ ಇಲ್ಲ ಥರ ಮಾತಾಡ್ತಾ ಇದ್ದಾನೆ. ಕರ್ಕೊಂಬರ್ತೀನಿ. ಬೇಡ, ನಾನೇ ಕರ್ಕೊಂಡು ಬರ್ತೀನಿ. ಮಯೂರಿ, ಇನ್ನ ಯಾಕೆ ಹೀಗೆ ಕೂತಿದ್ಯಾ? ಹುಡುಗನ ಕಡೆಯವರು ಬಂದು ಕಾಯ್ತಿದ್ದಾರೆ. ಬಾ. ಸರಿಯಾಗಿ ಹುಡುಗಿನ ನೋಡ್ಕೋ, ಆಮೇಲೆ ನೋಡಿಲ್ಲ ಅಂತ ಅನ್ಬಿಡ್ಬೇಡ.